ಮೇಷರಾಶಿಯವರಿಗೆ ನೆರೆಹೊರೆಯವರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಅಥವಾ ಏನೋ ಅಗತ್ಯಕ್ಕನುಗುಣವಾದಂತಹ ವ್ಯವಸ್ಥೆ ನಿಮಗೆ ಆಗಬಹುದು ಅಂತ ಅರ್ಥ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ಇವತ್ತು ಪರವಾಗಿಲ್ಲಪ್ಪ, ನನ್ನ ಕೆಲಸಗಳನ್ನು ನಾನೆಲ್ಲ ಮಾಡ್ಕೊಳ್ಬಹುದು, ನಿಶ್ಚಿಂತೆಯಿಂದ ಆರೋಗ್ಯದ ದೃಷ್ಟಿಯಿಂದ ಇರಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಎಲ್ಲವೂ ಕೂಡ ನನ್ನ ಅಂಕೆ ಸಂಖ್ಯೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಿಮಗೆ ಹೆಚ್ಚಾಗಿ ಅನಿಸುತ್ತೆ. ಎಲ್ಲ ನನ್ನ ಕಂಟ್ರೋಲಲ್ಲೇ ಇರಬೇಕು, ಯಾವುದೂ ಕೂಡ ನನ್ನನ್ನು ಬಿಟ್ಟು ಹೋಗಬಾರದು. ಅದು ಮನೆಯಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಅಥವಾ ವ್ಯವಹಾರದಲ್ಲಾಗಲಿ, ಅಥವಾ ಬೇರೆ ಇನ್ಯಾವುದಾದರೂ ನಿಮ್ಮ ದಿನನಿತ್ಯದ ವಿಚಾರಗಳಲ್ಲಾಗಲಿ ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾಗತ್ತೆ. ಸರಳವಾದಂತಹ ಕೆಲಸಗಳೂ ಕೂಡ ತುಂಬ ಪ್ರಯಾಸದಿಂದ ಕೊನೆಗೊಳ್ತಕ್ಕಂಥದ್ದು. ಅಷ್ಟು ಸುಲಭವಾಗಿ ಯಾವ ಕೆಲಸಗಳೂ ಕೂಡ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಸಾಧನೆ ಮತ್ತು ಅನುಭವ ಇದರ ಬಗ್ಗೆ ಒಂದಷ್ಟು ಹೆಮ್ಮೆ ಪಡಬೇಕಾದಂತಹ ವಿಚಾರಗಳಿರುತ್ತೆ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ, ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಹಣದ ವ್ಯವಸ್ಥೆ ಆಗಿರುತ್ತೆ. ಆದರೆ ಹಣವನ್ನು ಉಳಿಸೋದ್ರ ಬಗ್ಗೆ ಹೆಚ್ಚಿನ ಚಿಂತನೆಗಳು ನಡೀತಕ್ಕಂಥದ್ದು ದಿನನಿತ್ಯದಲ್ಲಿ ಆಗುವಂತಹ ಎಲ್ಲ ವಿಚಾರಗಳಿಗೂ ಕೂಡ ಅನ್ವಯವಾಗುವಂತೆ ಆ ಯೋಚನೆಗಳು ಮನಸ್ಸಿಗೆ ಬರುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಆ ಸಮಯ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಜವಾಬ್ದಾರಿಯುತವಾದಂತಹ ಹಲವಾರು ಕೆಲಸಗಳಿರುತ್ತೆ. ಆದರೆ ಅದು ಯಾವುದಕ್ಕೂ ನಿಮ್ಮ ಕಡೆಯಿಂದ ಏನೂ ಬೆಲೆ ಸಿಕ್ಕದೇ ಇರುವ ಹಾಗೆ ಆಗುವಂತಹ ದಿವಸ. ಮನೆಯಲ್ಲಿ ಒಂಟಿತನ ಕಾಡುವಂಥದ್ದು ಇದೆ. ಹಾಗಾಗಿ ಸ್ನೇಹಿತರ ಒಂದು ಒಡನಾಟ, ಸ್ನೇಹಿತರ ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕಂತಹ ಯೋಚನೆಗಳು ಮನಸ್ಸಿಗೆ ಬಂದು ಆ ನಿರ್ಧಾರವನ್ನು ಮಾಡಬಹುದು ಅನ್ನುವಂಥದ್ದು ಈ ದಿವಸ ಉತ್ತಮವಾಗಿದೆ. ಖರ್ಚನ್ನು ನಿಯಂತ್ರಣ ಮಾಡಬೇಕು, ಇವೆಲ್ಲವೂ ಕೂಡ ಮನಸ್ಸಿಗೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಆದರೆ ಅದು ಆ ಖರ್ಚನ್ನು ನಿಯಂತ್ರಣ ಮಾಡುವಂತಹ ವಿಷಯ ಬಂದಾಗ ಮಾತ್ರ ಕೈ ಹಿಡಿಯುವಂಥದ್ದು ಕಷ್ಟವಾಗುತ್ತೆ ಅಂತ ಅರ್ಥ. ಸಂಶೋಧನೆಗೆ, ಆತ್ಮಾವಲೋಕನಕ್ಕೆ ಒಳ್ಳೆಯದಾದಂತಹ ಸಮಯ. ಏನಾದರೂ ಹೊಸದಾಗಿ ಕಂಡುಹಿಡಿತಕ್ಕಂಥದ್ದು, ಅಥವಾ ನೀವು ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಏನು ತಪ್ಪು ನಡೆದಿದೆ, ಅಥವಾ ನಾನು ಯಾವ ವಿಷಯದಲ್ಲಿ ಸರಿಯನ್ನು ಪಡಿಸ್ಕೊಳ್ಬೇಕು, ನನ್ನ ದೌರ್ಬಲ್ಯಗಳೇನು, ಇವೆಲ್ಲವನ್ನು ತಿಳಿಯೋದಕ್ಕೆ ಉತ್ತಮವಾದಂತಹ ಅವಕಾಶ. ಆದರೆ ನೀವು ಪ್ರಯತ್ನವನ್ನೇ ಮಾಡೋದಿಲ್ಲ ಅಂತ ಹೇಳಿದರೆ ಏನೂ ಮಾಡೋದು ಕಷ್ಟವಾದೀತು. ಹಳೆಯ ಸಮಸ್ಯೆಗಳೆಲ್ಲ ನಿಮಗೆ ಮುಗಿದು ಹೋಗತಕ್ಕಂತಹ ದಿವಸ ಅಂತ ಹೇಳಬೇಕು. ಹಳೆಯ ನೆನಪುಗಳು ಒಂದಷ್ಟು ಮನಸ್ಸಿಗೆ ನೋವನ್ನು, ಬೇಸರವನ್ನು ಉಂಟು ಮಾಡುತ್ತೆ. ಏನೋ ಹಿಂದೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನೆಲ್ಲ ಜ್ಞಾಪಿಸುವಂಥದ್ದು, ಕಣ್ಣೀರು ಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದಾಗುತ್ತೆ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ತಾಯಿಯವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಹಣ ಮತ್ತು ದಾಖಲಾತಿಗಳು, ಬೇಕಾದಂತಹ ಪತ್ರ ಇತ್ಯಾದಿಗಳು ಏನಾದರೂ ನಷ್ಟವಾಗುವಂತಹ ಸೂಚನೆಗಳಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಆ ದಾಖಲಾತಿಗಳಲ್ಲಿ ಏನು ವ್ಯತ್ಯಾಸ ಆದರೂ ಕೂಡ ನಿಮಗೆ ಸ್ವಲ್ಪ ವ್ಯಾವಹಾರಿಕವಾಗಿ ಕಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಶೀತ ಸಂಬಂಧವಾದಂತಹ ಕಾಯಿಲೆ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಇದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿಕೊಂಡಾಗ ಮುಂದಿನ ಕೆಲಸಗಳಿಗೆ ಅನುಕೂಲವಾಗುವಂಥದ್ದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಿಗೆ ಎಚ್ಚರಿಕೆಯ ಸೂಚನೆಗಳು ಬರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಬೇಕಾದಂಥದ್ದು, ಬಹಳ ಮೃದುವಾಗಿ ವರ್ತಿಸಬೇಕಾದಂಥದ್ದು ಮುಖ್ಯ ಅಂತ ಹೇಳಬೇಕು. ಸರ್ಕಾರಿ ಕೆಲಸಕ್ಕೆ ನೀವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗ ಅಲ್ಲಿ ನಿಮಗೆ ಏನು ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ಸೂಕ್ಷ್ಮವಾಗಿ ತಿಳಿತಕ್ಕಂತಹ ದಿವಸ ಇದು. ನಾಳೆ ಬೆಳಗ್ಗೆ ಎದ್ದು ನಾನು ಸರ್ಕಾರಿ ಉದ್ಯೋಗಕ್ಕೋ ಅಥವಾ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಕ್ಕೋ ಹೋದರೆ ಅಲ್ಲಿ ಕೆಲಸ ಆಗೋದಿಲ್ಲ ಅನ್ನುವಂತಹ ವಿಷಯ ನಿಮಗೆ ಇವತ್ತೇ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದಾಗುತ್ತೆ. ಅಧಿಕಾರ, ಅಹಂಭಾವ ಇವೆರಡೂ ಕೂಡ
ಜೀವಕ್ಕೆ ಕುತ್ತನ್ನು ತರಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದೂ ಕೂಡ ಅತಿಯಾಗಿ ಪ್ರವರ್ತನೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಬೇಡಿ. ಇಂದ್ರಾಕ್ಷಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಾನಸಿಕವಾದಂತಹ ಸಂತೋಷ, ಸಮಾಧಾನ, ನೆಮ್ಮದಿ ಸಿಕ್ಕುವಂತಹ ದಿವಸ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಾಣುವಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಫಲಿತಾಂಶ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು, ಒಂದು ಆಶೋತ್ತರವನ್ನು ಇಟ್ಟುಕೊಂಡು ದೊಡ್ಡ ಪರೀಕ್ಷೆಗಳನ್ನು ಬರೆದಿರ್ತೀರಿ. ಅದರ ಫಲಿತಾಂಶ ಪ್ರಕಟವಾಗತ್ತೆ. ನಿಮ್ಮ ಪರವಾಗಿ ನಿಮ್ಮ ನಿರೀಕ್ಷೆಗೆ ಅನುಗುಣವಾದಂತಹ ಫಲಿತಾಂಶವನ್ನು ನೋಡಿ ಸಂತೋಷ ಪಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಣಕಾಸಿನ ಸಮಸ್ಯೆ ನಿಧಾನವಾಗಿ ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಮಕ್ಕಳ ಚಟುವಟಿಕೆ ನಿಮಗೆ ಸಿಹಿಯಾದಂತಹ ಸುದ್ದಿಯನ್ನು, ಆನಂದವನ್ನು, ಸಂತೋಷವನ್ನು, ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕೆಲಸಗಳಲ್ಲಿ, ಭಗವತ್ ಕೈಂಕರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಕೆಲವರಿಗೆ ಆಸಕ್ತಿ ಬರುವಂಥದ್ದು, ಹೀಗೆಲ್ಲ ಉತ್ತಮವಾದಂತಹ ಧನಾತ್ಮಕವಾದಂತಹ ಪರಿವರ್ತನೆ ಬಹಳ ಸಮಾಧಾನಕರವಾದಂಥದ್ದು. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಮಾತ್ರ ಯಾವ ಯಶಸ್ಸಿದೆ ಅದನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ಸಿಂಹರಾಶಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೀಗೆ ಹಲವಾರು ದೃಷ್ಟಿಕೋನದಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಧೈರ್ಯ, ಆರ್ಥಿಕವಾದರೂ ಕೂಡ ನೀವು ಸಬಲರಾಗಿ ಬೆಳೀತಕ್ಕಂಥದ್ದು. ಇನ್ನು ಸಮಾಜದ ದೃಷ್ಟಿಯಿಂದ ಸಾಮಾಜಿಕವಾಗಿ ಯಾವುದೋ ಒಂದು ನಾಯಕತ್ವ ಅಥವಾ ಇನ್ನೊಂದು ಜವಾಬ್ದಾರಿ ನಿಮಗೆ ಸಿಕ್ಕುವಂತಹ ಸಾಧ್ಯತೆ. ಹಣದ ಖರ್ಚು ಮಾತ್ರ ಬೇಸರವನ್ನುಂಟು ಮಾಡುತ್ತೆ. ಯಾವುದೇ ಕೆಲಸ ಆಗಬೇಕಾದರೂ ದುಡ್ಡು ಖರ್ಚು ಮಾಡಬೇಕಾ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರತಕ್ಕಂತಹ ಪ್ರಶ್ನೆ ಆಗ್ಬೋದು. ಹಳೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲ ಇತ್ಯರ್ಥವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ ಅಂತ ಹೇಳಬೇಕು. ಉತ್ತಮವಾದಂತಹ ಆಹಾರವನ್ನು ಸೇವಿಸ್ತೀರಿ, ಹಾಗೆ ಉತ್ತಮವಾದಂತಹ ಮಾತನ್ನಾಡ್ತೀರಿ. ಇದೆಲ್ಲವೂ ಕೂಡ ಈ ದಿನದ ಯೋಗ ಅಂತ ಹೇಳಿ ಭಾವಿಸುವಂಥದ್ದು ಒಳ್ಳೆಯದು. ಬೇರೆಯವರ ಭೇಟಿಯೂ ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ತಾರ್ಕಿಕವಾದಂತಹ ನಿಲುವಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಸರಿಯಾಗಿದೆ ಅನ್ನುವಂಥದ್ದು ಜನ ಮನಕ್ಕೆ ಗೊತ್ತಾಗುವಂಥದ್ದು. ನ್ಯಾಯಾಲಯದ ವಿಚಾರದಲ್ಲಿ ಯಶಸ್ಸು ಸಿಕ್ಕುವಂತಹ ಸೂಚನೆಗಳು ಈ ದಿವಸ. ಇವತ್ತೇ ಏನೋ ಒಳ್ಳೆಯದಾಗ್ಬಿಡ್ತು ಅಥವಾ ಇವತ್ತೇ ಯಾವುದೋ ನಂಗೆ ಫಲಿತಾಂಶ ಸಿಕ್ತು ಅಂತ ಅಲ್ಲ, ಆ ಸೂಚನೆಗಳು ನಿಮಗೆ ಸಿಕ್ಕುವಂತಹ ದಿವಸ ಇದು. ಈಶ್ವರ ಆರಾಧನೆ, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ನೇಹಿತರಿಂದ ಕೆಲವು ವಿಚಾರಗಳಿಗೆ ಬೇಸರವಾಗ್ತಕ್ಕಂತಹ ದಿವಸ. ದಾಂಪತ್ಯದಲ್ಲಿ ಪರಸ್ಪರವಾಗಿ ಹೊಗಳುವಿಕೆ ಇರುತ್ತೆ. ಒಬ್ಬರನ್ನೊಬ್ಬರು ಹೊಗಳ್ತಾ ಇರ್ತೀರಿ, ಸಂತೋಷ ಪಡ್ತೀರಿ. ದಿನನಿತ್ಯವೂ ಹೀಗೆ ಇರಬೇಕು ಅಂತಕ್ಕಂತಹ ಆಶಯ ನಮ್ಮದಾಗಿರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಳಿ ಎನ್ನುವಂಥದ್ದು. ಸಕಾಲಕ್ಕೆ ನಿಮ್ಮ ಕೆಲಸಗಳಾಗ್ತಕ್ಕಂತಹ ಸೂಚನೆ. ಧನಾತ್ಮಕವಾದಂತಹ ವಿಚಾರಗಳು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಯಾವ ವಿಷಯದಲ್ಲಿ ಮಾತಾಡಿದರೂ ಕೂಡ ಇದರಿಂದ ಒಳ್ಳೆಯದಾಗುತ್ತೆ ಎನ್ನುವಂತಹ ಮಾತು ಕೇಳಿ ಬಂದಾಗ ಆತ್ಮವಿಶ್ವಾಸ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗುವಂಥದ್ದು, ಹೆಚ್ಚಾಗುವಂಥದ್ದು ಆಗತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಆದರೆ ಯಾವುದೋ ವೈಯಕ್ತಿಕವಾದಂತಹ ಬೇಸರವೋ ನೋವೋ ಇವೆಲ್ಲ ನಮ್ಮನ್ನು ಕಾಡುವಂತಹದ್ದು ಸಹಜ. ಒಟ್ಟಾರೆ ವಿಷಯವನ್ನು, ಒಟ್ಟಾರೆ ಕುಟುಂಬದ ಚಿತ್ರಣವನ್ನು ನೋಡಿದಾಗ ಒಂದಷ್ಟು ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಹಿಂದೆ ಮಾಡಿದಂತಹ ವ್ಯವಹಾರದ ಲಾಭ ಇವತ್ತು ನಿಮಗೆ ಸಿಕ್ಕುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಮಾತಿನಿಂದ ಒಂದಷ್ಟು ಜನ ದೂರವಾಗುವಂಥದ್ದು, ಅಸಭ್ಯವಾದಂತಹ ಮಾತುಗಳಾಗಬಹುದು, ವರ್ತನೆ ಆಗಬಹುದು. ಇದು ಜನಮನಕ್ಕೆ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಆಗ ಜನ ನಿಮ್ಮಿಂದ ದೂರ ಉಳಿತಾರೆ, ಅಂತರವನ್ನು ಕಾಯ್ದುಕೊಳ್ತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಮನಸ್ಸು ಬೇರೆ ಕಡೆ ಹೋಗುವಂಥದ್ದಾಗತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಒಂದು ಕಡೆ ಆ ಮನಸ್ಸನ್ನು ಹಿಡಿದಿಟ್ಕೊಳ್ಬೇಕು ಅನ್ನುವಂಥದ್ದು ತುಂಬ ತುಂಬ ಕಷ್ಟ ಸಾಧ್ಯವಾಗುತ್ತೆ. ಪ್ರೇಮಿಗಳಿಗೆ ಶುಭ ಇಲ್ಲ. ಅದರಲ್ಲೂ ಒಂದೇ ನಕ್ಷತ್ರ, ಒಂದೇ ರಾಶಿ ಆಗಿರತಕ್ಕಂತಹ ಪ್ರೇಮಿಗಳು ಪರಸ್ಪರ ಜಗಳ ಮಾಡ್ತಕ್ಕಂಥದ್ದು, ಹೊಡೆದಾಡ್ಕೊಳ್ಳುವಂತಹ ಸ್ಥಿತಿಗೆ ಹೋದರೂ ಕೂಡ
ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ. ಆ ರೀತಿಯ ಆಘಾತಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮಗೆ ಅನಾರೋಗ್ಯದ ಒಂದು ಸಮಸ್ಯೆಯೂ ಕೂಡ ಕಾಡುವಂಥದ್ದು, ಕೆಲಸದಲ್ಲಿ ಅನೇಕ ಸವಾಲುಗಳು ಎದುರಾಗ್ತಕ್ಕಂತಹ ಸೂಚನೆ. ಯಾವ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದೇ ಒಂದು ಗೊಂದಲವಾಗುತ್ತೆ. ಒಂದು ವಿಚಾರವನ್ನು ಪರಿಹಾರ ಮಾಡ್ಕೊಳ್ಳೋದ್ರೊಳಗೆ ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ ಅಥವಾ ನಿಮ್ಮ ಎದುರುಗಡೆ ಬಂದು ನಿಲ್ಲುವಂಥದ್ದಾಗುತ್ತೆ. ಮಕ್ಕಳಿಗೂ ಕೂಡ ತುಂಬ ಬೇಸರವಾಗ್ತಕ್ಕಂತಹ ಸಮಯ ಇದು ಅಥವಾ ದಿವಸ ಇದು ಅಂತ ಹೇಳಬೇಕು. ಏಕನಕ್ಷತ್ರದ ದಂಪತಿಗಳಲ್ಲಿ ಬಹಳ ವಿರಸ ಉಂಟಾಗ್ತಕ್ಕಂಥದ್ದು. ಅಂದರೆ ಒಂದೇ ನಕ್ಷತ್ರ, ಒಂದೇ ರಾಶಿ, ಅವರು ಪರಸ್ಪರವಾಗಿ ಮದುವೆಯನ್ನು ಮಾಡಿಕೊಂಡಿದ್ದರೆ ಅಲ್ಲೂ ಕೂಡ ಸಾಂಸಾರಿಕವಾದಂತಹ ಬಿರುಕು ದೊಡ್ಡದಾಗ್ತಕ್ಕಂಥದ್ದಾಗತ್ತೆ. ಏಕನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತವಾದಂತಹ ಪರಿಹಾರ. ಈಗಾಗಲೇ ಅದನ್ನು ನಡೆಸಿಕೊಂಡಿದ್ದರೆ ಭಗವಂತನನ್ನು ಇನ್ನೊಮ್ಮೆ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಗ್ರಹಚಾರ ಚೆನ್ನಾಗಿಲ್ಲ ಅಂತಾದಾಗ ನಡೀತಾ ಇದ್ದಂತಹ ಕೆಲಸವೂ ಕೂಡ ನಿಂತು ಹೋಗುವಂಥದ್ದು. ಕಾರಣ ಏನು, ಇದ್ದಕ್ಕಿದ್ದಾಗೆ ಹೀಗಾಯ್ತಲ್ಲ ಅಂತ ಹೇಳಿ ಆಲೋಚನೆಯನ್ನು ಮಾಡಿದರೆ ಸೂಕ್ತವಾದಂತಹ ಕಾರಣ ಏನೂ ಇರೋದಿಲ್ಲ. ಏನೇನೋ ಕಾರಣಗಳು ನಿಮ್ಮ ಎದುರುಗಡೆ ಬರುವಂಥದ್ದಾಗುತ್ತೆ. ಅದು ಯಾವುದೂ ನಿಜವಾದಂತಹ ಕಾರಣಗಳು ಆಗಿರೋದಿಲ್ಲ ಅನ್ನುವಂಥದ್ದು. ಹಿರಿಯರ ಸಲಹೆ ತುಂಬ ಅಗತ್ಯ ಇದೆ. ಕೇವಲ ಅವರ ಮಾತನ್ನು ಕೇಳೋದಲ್ಲ, ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಬೇಕು, ಆಚರಣೆಗೆ ತಂದುಕೊಳ್ಬೇಕು. ಆಗ ಮಾತ್ರ ಅನುಕೂಲ ಆಗ್ತಕ್ಕಂಥದ್ದು. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಬೇಡಿ. ಅವರು ಹಾಗಿದ್ದಾರೆ, ನಾನು ಹೀಗಿದ್ದೀನಿ, ಅವರ ಜೊತೆಯಲ್ಲೇ ನಾನಿದ್ದಿದ್ದು, ಈ ರೀತಿಯೆಲ್ಲ ಹೋಲಿಕೆಗಳು ಬೇಡ. ನಿಮ್ಮ ಪ್ರಯತ್ನ, ನಿಮ್ಮ ಅದೃಷ್ಟ, ಭಗವಂತನ ಕೃಪೆ ನಿಮಗೆ ಎಷ್ಟರ ಮಟ್ಟಿಗಿದೆಯೋ ಅದು ನಿಮಗೆ ಫಲವನ್ನು ನೀಡ್ತಕ್ಕಂಥದ್ದು. ಬೇರೆಯವರ ವಿಚಾರ ಅವರಿಗೆ ಬಿಟ್ಟಿದ್ದು. ಇನ್ನೊಬ್ಬರಿಗೆ ಹೋಲಿಕೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ಕಳ್ಕೊಳ್ತೀರಿ. ಮನಸ್ಸಿನ ಮೇಲೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳೆಲ್ಲ ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತೆ. ಅದರಂತೆ ನೀವು ಕೂಡ ವರ್ತಿಸೋಕ್ಕೆ ಪ್ರಾರಂಭ ಮಾಡ್ತೀರಿ. ಅದು ತಪ್ಪಾಗತ್ತೆ ಅನ್ನುವಂಥದ್ದು. ನಿರ್ಲಕ್ಷ್ಯದಿಂದ ಕೆಲಸದ ಗುಣಮಟ್ಟ ಹಾಳಾಗತ್ತೆ. ಯಾವೊಂದು ಕೆಲಸ ಮಾಡಬೇಕಾದ್ರೆ ಪರಿಪೂರ್ಣವಾದಂತಹ ಮನಸ್ಸಿರಬೇಕು. ತದೇಕ ಚಿತ್ತವಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತಕ್ಕಂತಹ ಒಂದು ಮನಸ್ತತ್ವದಲ್ಲಿ ನೀವಿರಬೇಕು. ಯಾವಾಗ ಆ ಪ್ರಮಾಣ ಕಡಿಮೆ ಆಗುತ್ತೆ, ಕೆಲಸದ ಗುಣಮಟ್ಟವೂ ಕೂಡ ತನ್ನಿಂದ ತಾನೇ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ಆತ್ಮವಿಶ್ವಾಸದ ಕೊರತೆಯೂ ಕೂಡ ನಿಮಗೆ ಕಾಡಬಹುದು. ಯಾವಾಗ ಆತ್ಮವಿಶ್ವಾಸ ಅಂದರೆ ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇಲ್ಲದೇ ಇರತಕ್ಕಂಥದ್ದಾಗತ್ತೆ, ಆಗ ಕೆಲಸ ಹಾಳಾಗೋದಕ್ಕೆ ಬೇರೆ ಇನ್ಯಾವ ಕಾರಣವೂ ಕೂಡ ಬೇಕಾಗೋದಿಲ್ಲ ಅನ್ನುವಂತಹ ಅರ್ಥ. ಅರಳಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಹಾಕಿ ಇರತಕ್ಕಂತಹ ಯಾವುದು ದುಗುಡ ದುಮ್ಮಾನಗಳು ಅಥವಾ ದೋಷಗಳು ನಿವಾರಣೆಯಾಗಲಿ, ನಿಮ್ಮ ವ್ಯಾವಹಾರಿಕವಾದಂತಹ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಒಂದು ಸ್ಥಿತಿಯನ್ನು, ಅನುಕೂಲವನ್ನು ನೀವು ನೋಡಬಹುದು. ಶುಭವಾಗಿ. ಧನುರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಲಾಭದ ಸೂಚನೆಗಳು ಕಾಣ್ತಾ ಇದೆ. ವಿಚಾರಗಳು ಸಂದರ್ಭಕ್ಕನುಗುಣವಾಗಿ ಕಾಲಕ್ರಮೇಣ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂತಹ ಸೂಚನೆಗಳೂ ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಆ ಒಳ್ಳೆಯ ಸಮಯ ಬರುವವರೆಗೆ ಕಾಯಬೇಕಾದ್ದು ಮುಖ್ಯವಾಗುತ್ತೆ. ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಮಾಡಿ, ನಾನು ಏತಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇನೆ, ನನ್ನ ಜೀವನ ಏನು, ನಾನು ಹೇಗೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬರಬೇಕಾದಂಥದ್ದು. ಉದಾರತೆ, ದಾನಶೀಲತೆ ಇವೆಲ್ಲವೂ ಕೂಡ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಧಾರಾಳವಾಗಿ ಯಾರಿಗೋ ಏನೋವನ್ನು ಕೊಡೋದು, ದಾನ ಮಾಡುವಂಥದ್ದು, ಆಪತ್ತಿನಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದು, ಯೋಗ್ಯರಿಗೆ ಆಶ್ರಯವನ್ನು ನೀಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡುತ್ತೆ. ದಾಂಪತ್ಯದಲ್ಲಿ ಮಾತ್ರ ಸ್ವಲ್ಪ ವಾದ ವಿವಾದಗಳಿರುತ್ತೆ. ಯಾಕೆ ಅಂತಂದರೆ ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಪರಿಪೂರ್ಣವಾಗಿ ಮನೆಯವರು ಒಪ್ಪದೇ ಇರಬಹುದು. ಆಗ ಭಿನ್ನಾಭಿಪ್ರಾಯಕ್ಕೆ ಅದು ಕಾರಣವಾಗುತ್ತೆ. ತಂದೆಯವರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ವಿಷಯಕ್ಕೆ ಚರ್ಚೆ ನಡೀಬಹುದು. ತಂದೆಯವರ ಮಾತನ್ನು, ಸಲಹೆಯನ್ನು ಶಿರಸ ವಹಿಸಿ ಕೇಳಿ ನಡೆಕೊಳ್ಳಿ, ಅನುಕೂಲ ಇರತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಕೆಲಸದ ಒತ್ತಡದಿಂದ ಮನೆಯ ಸದಸ್ಯರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳು ಆಗದೇ ಇರಬಹುದು. ಇದರಿಂದ ಸ್ವಲ್ಪ ನಿಷ್ಠುರಕ್ಕೆ,
ಬೇಸರಕ್ಕೆ ಕಾರಣವಾಗ್ತೀರಿ, ಮನೆಯವರಿಂದ ಬಯಸ್ಕೊಳ್ಬೇಕಾಗಬಹುದು. ಇದನ್ನು ಗಮನಿಸ್ಕೊಳ್ಳಿ. ಸಾಯಂಕಾಲದ ಹೊತ್ತಿಗೆ ಮಾನಸಿಕವಾದಂತಹ ಬೇಸರ ಕಾಡುತ್ತೆ. ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಸಮಾಜಮುಖಿಯಾದಂತಹ ಯಾವುದೋ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ನಿಮಗೆ ಸಿಗಬಹುದು ಅನ್ನುವಂಥದ್ದು. ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಬೇಕಾಗತ್ತೆ. ಯಾರನ್ನು ಮಾತಾಡಿಸ್ಲಿಕ್ಕೆ ಹೋದರೂ ಕೂಡ ಸಿಟ್ಟು, ಕೋಪ ಅನ್ನುವಂಥದ್ದು ಮನೆಯಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿ, ಸಂಪರ್ಕವಾಗಲಿ ಸಿಕ್ಕುವಂತಹ ಸುಯೋಗ ಅಥವಾ ಶುಭ ದಿನ ಅಂತ ಹೇಳಿ ನಿಮ್ಮ ಪಾಲಿಗೆ ಹೇಳಬೇಕು. ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಮಕ್ಕಳ ನಡವಳಿಕೆ, ಮಾತು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು. ಇಂಥವರ ಮಕ್ಕಳು ಅನ್ನುವಂತಹ ಮಾತು ಬರಬಹುದು. ಸ್ವಲ್ಪ ಗಮನವನ್ನು ಕೊಡಿ ಅನ್ನುವಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ಅನುಕೂಲ ಇರತಕ್ಕಂಥವರು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿಸಿ. ಶುಭವಾಗಿ. ಕುಂಭರಾಶಿ, ಯಾವುದೇ ರೀತಿಯ ಶುಭ ಕೆಲಸಗಳಿಗೆ ನಿಮಗೆ ಜಾತಕಕ್ಕೆ, ನಿಮ್ಮ ನಕ್ಷತ್ರಕ್ಕೆ, ರಾಶಿಗೆ ಅನುಗುಣವಾದಂಥದ್ದು ಈ ದಿವಸ ಅಷ್ಟು ಪ್ರಶಸ್ತವಾಗಿಲ್ಲ. ಹಾಗಾಗಿ ಶುಭ ಕೆಲಸಗಳ ಆರಂಭ ಈ ದಿವಸ ಬೇಡ ಅಂತ ಅರ್ಥ. ದೈಹಿಕ ಮತ್ತು ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ಕಟ್ಟಡ ನಿರ್ಮಾಣವಾಗಲಿ, ಕಾರ್ಮಿಕರಿಗಾಗಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗ್ತಕ್ಕಂಥದ್ದಾಗತ್ತೆ. ಕಾರ್ಯದ ಒತ್ತಡ ತುಂಬ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಅದನ್ನು ಗಮನಿಸಬೇಕಾದಂಥದ್ದು. ಅನಪೇಕ್ಷಿತವಾದಂತಹ ಕೆಲಸಗಳು, ಪ್ರಯಾಣ, ಇದು ಸರ್ವೇ ಸಾಧಾರಣವಾದಂಥದ್ದಾಗ್ಬಿಡುತ್ತೆ. ನಿಮಗಿಷ್ಟ ಇರೋದಿಲ್ಲ, ಆ ಕೆಲಸವನ್ನು ಮಾಡಲೇಬೇಕು. ನಿಮಗೆ ಹೊರಗಡೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ, ಆದರೂ ಹೋಗಲೇಬೇಕು. ಹೀಗೆಲ್ಲ ಆಗುವಂಥದ್ದಿರುತ್ತೆ. ಧಾರ್ಮಿಕ ವಿಚಾರದಲ್ಲಿ ಯಾವುದೇ ರೀತಿಯ ತಾತ್ಸಾರವನ್ನು ಮಾಡಬೇಡಿ. ಧರ್ಮ ಕಾರ್ಯದಲ್ಲಿ ನಮ್ಮ ಕೈಲಾದಷ್ಟರ ಮಟ್ಟಿಗೆ ಪರಿಶುದ್ಧವಾದಂತಹ ಶ್ರದ್ಧಾಭಕ್ತಿ ನಂಬಿಕೆಗಳನ್ನಿಟ್ಟುಕೊಂಡು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕೇ ಹೊರತು ಅಲ್ಲಿ ಯಾವುದೇ ರೀತಿಯ ತಾತ್ಸಾರ ಭಾವ ಮನಸ್ಸಿಗೆ ಬರಬಾರದು ಅನ್ನುವಂಥದ್ದು. ಆಂಜನೇಯನನ್ನು, ಹನುಮಂತನನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮಗಿರತಕ್ಕಂತಹ ಎಲ್ಲ ದುಗುಡಗಳು ದೂರವಾಗಲಿ. ಆಂಜನೇಯನ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅನ್ನುವಂಥದ್ದು ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಜನರಿಗೆ ನಿಮ್ಮಿಂದ ಅವರವರ ಇಷ್ಟಾರ್ಥಗಳು ಈಡೇರಬಹುದು. ಏನೋ ನಿರೀಕ್ಷೆ ಮಾಡಿದಂಥವರಿಗೆ ನಿಮ್ಮ ಒಂದು ಸಲಹೆ, ಸೂಚನೆ, ನಿಮ್ಮ ಸಹಾಯ, ಸಹಕಾರಗಳು ಅನುಕೂಲವನ್ನು ಮಾಡಿಕೊಡಬಹುದು ಅಂತ ಅರ್ಥ. ವ್ಯವಹಾರದಲ್ಲಿ ಮಾತ್ರ ಗಟ್ಟಿಯಾದಂತಹ ನಿರ್ಧಾರಗಳು ಬೇಕು. ಆ ಸಂದರ್ಭಕ್ಕನುಗುಣವಾಗಿ ಏನೋ ತೀರ್ಮಾನವನ್ನು ಮಾಡದೆ ಅನ್ನುವಂತಹ ಮಾತುಗಳು ಯಾವುದೇ ಕಾರಣಕ್ಕೂ ಬರಬಾರದು ಅನ್ನುವಂಥದ್ದು. ಜನರ ಒಂದು ಮನಸ್ಸನ್ನು ಯಾವಾಗ ನೀವು ಗೆಲ್ತೀರಿ ಆಗ ಜನ ನಿಮ್ಮನ್ನು ಹುಡುಕೊಂಡು ಬರೋದಂಥದ್ದು, ಸಹಾಯವನ್ನು ಕೇಳ್ತಕ್ಕಂಥದ್ದು ಪರಿಪಾಠವಾಗಿಬಿಡುತ್ತೆ. ಜನಕ್ಕೆ ನಿಮ್ಮ ಆಶ್ರಯ ಬೇಕು ಅನ್ನುವ ಹಾಗೆ ಆಗುವಂಥದ್ದು. ಹಣದ ಲಾಭ ಕೂಡ ಇರತಕ್ಕಂತಹ ದಿವಸ. ಸಾಮಾಜಿಕವಾದಂತಹ ಸ್ಥಾನಮಾನಗಳು ನಿಮಗೆ ಹೆಚ್ಚಾಗುವಂಥದ್ದಿದೆ. ಕುಟುಂಬದ ಬಗ್ಗೆ ಜವಾಬ್ದಾರಿಯನ್ನು ತೋರಿಸಬೇಕು. ನಿಮ್ಮ ಕರ್ತವ್ಯ ಏನು, ಯಾವ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿ ಮುಗಿಸಬೇಕಾಗಿದೆ ಅದಕ್ಕೆ ಆದ್ಯತೆಯನ್ನು ನೀಡಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.